मैं हूँ शिवानी और आप देख रहे हैं बीजापुर एक्सप्रेस। ಅದೇ ಹೇಳ್ತೀನಲ್ರಿ, ಮುಂಚಿತವಾಗಿ ಇದು ಇರ್ಲಿಲ್ಲ. ನಮ್ಮ ಕಾಲದಲ್ಲಿ ಸುಮಾರು 2004 ತನ ಇದು ನೋಡ್ರಿ, ನೀವು ತಾವು ವಿಚಾರ ಮಾಡ್ಕೊಂಡು ನೋಡ್ರಿ. ಯಾಕಂದ್ರೆ ನನ್ನ ಹಿರಿಯಣ್ಣ ಅಂತ ದಿವಂಗತ ML ಉಸ್ತಾದ್ ಸಾಹೇಬ್ರು 3 ಸಲ ಶಾಸಕರು ಇದ್ರು, ಶಹರದಿಂದ 2 ಸಲ ಸಚಿವರು ಇದ್ರು. ಆ ದಿಶೆಯಲ್ಲಿ ನಾನು ಅವ್ರ ಸಪೋರ್ಟ್ಸ್ ನಾನು ಒಂದ ಬ್ಲಾಕ್ ಅಧ್ಯಕ್ಷನಾಗಿ, ಒಂದ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಬಂದಿದ್ದೆ. ML ಉಸ್ತಾದ್ ಸಾಹೇಬ್ರು ಅವ್ರು ವರ್ಕ್ ಮಿನಿಸ್ಟರ್ ಇದ್ರು ಆ ಕಾಲದಲ್ಲಿ 2004 ತನ. ಆದ್ರೆ ಅವಾಗ ಒಂದು ಸಿಂಗಲ್ ಕಂಪ್ಲೇಂಟ್ ನೀವು ತೆಗೀರಿ. ಆದ್ರೆ ಇತ್ತಿತ್ತಲಾಗಿ 2008 ನಂತರ ಬಹಳಷ್ಟು ಹಗರಣಗಳು. ನೀವು ಕೇಳುವುದು ಸುಳ್ಳೇನಲ್ಲ, ಇದು 100ಕ್ಕೆ 100 ಸತ್ಯ ಅದ. ಮಾಡೇ ಮಾಡ್ತೀವಿ ನಾವು, ಯಾಕೆ ಮಾಡಲ್ಲ? ಅದೇ ರೀ, ಈಗ ಸಂದರ್ಭ ಬಂದಿದೆ. ನಾವು ಬಹಳಷ್ಟು ಮಂದಿ ಹೇಳ್ಕೊಟ್ಟು ತಾವು 2008ರಿಂದ ಇತ್ತೀಚೆಗೆ ಆಗಿದೆ ಅಂತ ಇಷ್ಟು ವರ್ಷ ಏನ್ ಮಾಡ್ತಾ ಇದ್ವಿ, ಇಲ್ಲ ಮುಂಚಿತವಾಗಿ ಇರ್ಲಿಲ್ಲಲ್ವಾ ಇದು? ಅದೇ ಹೇಳಾಕತ್ತೀನಿ, ನಿಮ್ಗೆ ಹೇಳ್ಬಸ್ಲಾಕತ್ತೀನಿ. ಮುಂಚಿತವಾಗಿ ಇಂಥ ಹಗರಣಗಳು ಇರ್ಲಿಲ್ಲ. 2008ರಿಂದ ಈ ಕಡೆ ಆಗಿದೆ ಅಂತ ಅದೇ ಸರಿಯಾಗಿ ಲೀಡರ್ಸ್ ನೀವು ಮಾಧ್ಯಮದವ್ರು ಬರ್ಲಿಲ್ಲ, ಬೆಳೆಯತ್ತಿಲ್ಲ, ಇಂಥ ಹಗರಣಗಳು ಇಷ್ಟೆಲ್ಲ ನೋಡ್ರಿ. ರಾಜಕೀಯದಿಂದ ನಾನು ಬಹಳ ಇಷ್ಟು ವರ್ಷ ಸೈಲೆಂಟ್ ಇದ್ದೆ. ಈಗ ಇತ್ತಿತ್ತಲಾಗಿ ಸುಮಾರು 6 ತಿಂಗಳಿಂದ ಇವರು ಒಬ್ರು ನಮ್ಮ ಆಸಿಂಪೀರ್ ಗುರುಗಳು ಮತ್ತು ಇಲಿಯಾಸ್ ಅವರು, ಸಿದ್ದಿಕಿ ಅವರು, ಇವ್ರು ಬಂಜನರಾಜ್ ಮಹಾಬರಿ ಅವರು ಒಂದು MMDC ಅಂತ ಹೇಳಿ ಒಂದು ಕಮಿಟಿ ಮಾಡ್ತಾರೆ. ಒಂದು ಸೀನಿಯರ್ ವರ್ಕರ್ ಅಂತ ಹೇಳಿ ನನಗೂ ತಮ್ಮ ಕಮಿಟಿಯಲ್ಲಿ ಜಾಯಿನ್ ಮಾಡ್ತಾರೆ. ನಿಮ್ಗೆ ಅನುಭವ ಅದರಿ, ದಯವಿಟ್ಟು ನಮ್ಮ ಮೀಟಿಂಗ್ ಅವು ಇದ್ದಾಗ ಕರೆ ಕೊಟ್ಟಾಗ ತಾವು ಬರ್ಬೇಕಂತ ಹೇಳೋಣ. ನಾ ಇವತ್ತಿನ ದಿವಸ ಇತ್ತ 6 ತಿಂಗಳಿಂದ ನಾನು ನಿಮ್ಮ ಎದುರಿಗೆ ಬರ್ಲಾಕತ್ತೀನಿ. ಯಾಕಂದ್ರೆ ನಾನು ಸೈಲೆಂಟ್ ಆಗಿಬಿಟ್ಟಿದ್ದೆ, ಟೋಟಲಿ ಸೈಲೆಂಟ್ ಆಗಿದ್ದೆ. ನಾನು ರಾಜಕೀಯದೇ ನಿವೃತ್ತಿ ಆಗ್ಬಿಟ್ಟಿದ್ದೆ. ನಾನು ಈಗ ಈ ಭ್ರಷ್ಟಾಚಾರ ಏನು ನಿರ್ಧಾರ ತೆಗೆದುಕೊಳ್ಳಿ, ಇದ್ರ ಬಗ್ಗೆ ಆಕ್ಷನ್ ತಗೋತೀವಿ ನಾವು, ಹೋರಾಟ ಮಾಡ್ತೀವಿ ನಾವು, ಕಂಪ್ಲೇಂಟ್ಸ್ ಮಾಡ್ತೀವಿ ನಾವು. ಅಂದ್ರೆ ಬಸವಗೌಡರು ಹೇಳಿದ ನಿಜ ಅಂದಂಗಾಯ್ತಾ? ನಿಜ, ಸುಳ್ಳೇನಲ್ಲ, ಅದು ಬಹಳಷ್ಟು ಆಗ್ಯಾವ. ಅವರು BJP ಅವ್ರ ನಾನು ಸುಳ್ಳು ಆಳಗಾಯಂಗಿಲ್ಲ. ನಾನು ಸತ್ಯ ಮಾತಾಡ್ತಾರೆ ಅವರು. ಸುಳ್ಳೇನದ ಬಸವಗೌಡರು ಮಾತಾಡಿದ್ದು? ಬರೋಬರ ಅದ, ನಡೆದಿದ್ದು ಸರಿ ಅದ. ಯಾಕಂದ್ರೆ ನಮ್ ಲೀಡರ್ಸ್ ಪ್ರೋತ್ಸಾಹದಿಂದ ಇವೆಲ್ಲ ಕೆಲಸಗಳು ಆಗಲೇ ಆಗ್ತಾವ, ಸತ್ಯ ಹೇಳ್ಬೇಕಾದ್ರೆ. ಏನ್ ನಮ್ ಸೋಕಾಲ್ಡ್ ಸ್ಟೇಟ್ ಲೀಡರ್ಸ್ ಅದಾರಲ್ಲ, ಇಲ್ಲೊಂದು ಗ್ರೂಪ್ ಅದ ಈ ವಕ್ಫ್ ನಲ್ಲಿ. ಅವ್ರು ವಕ್ಫ್ ಬೋರ್ಡೇ ಲೂಟಾಸ್ಲಾಕತ್ತಾರೆ. ಇದು ಸತ್ಯ, 100ಕ್ಕೆ 100 ಸತ್ಯ. ಇದ್ರಾಗೇನು ಸುಳ್ಳಿಲ್ಲ. ಮತ್ತೆ